ನಮಗೆ ತಿಳಿಯದಂತೆ ಕೆಲವು ಗುಣಗಳು ನಮಗೆ ತಿಳಿಯದಂತೆ ನಮ್ಮಲ್ಲಿ ಸೇರಿಕೊಂಡು ಬಿಡುತ್ತವೆ. ಕೆಲವು ಸಲ ಅವುಗಳ ಅಭ್ಯಾಸವಾಗಿ ಬಿಡುತ್ತದೆ. ಅವು ಒಳ್ಳೆಯದಾದರೂ ಆಗಿರಬಹುದು ಅಥವಾ ಕೆಟ್ಟ ಗುಣಗಳಾದರೂ ಆಗಿರಬಹುದು. ಒಳ್ಳೆಯದಾದರೆ ಚಿಂತೆ ಇಲ್ಲ, ಕೆಟ್ಟದ್ದಾದರೆ ಅದನ್ನು ಬಿಡುವ ಪ್ರಯತ್ನವನ್ನು ಮಾಡಬೇಕು. ಒಂದು ಸುಂದರವಾದ ನಗರದಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಅವನು ಮನೆಯನ್ನು ವಿಶೇಷವಾದ ರೀತಿಯಲ್ಲಿ ಕಟ್ಟಿಸಬೇಕು, ಬೇರೆಯವರದಕ್ಕಿಂತ ಭಿನ್ನವಾಗಿರಬೇಕು ಅಂತ ಆಲೋಚನೆಯನ್ನು ಮಾಡ್ತಾನೆ. ಬಹಳ ಹೆಸರು ಗಳಿಸಿದ್ದ ಇಂಜಿನಿಯರ್ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾನೆ. ಮನೆ ಕಟ್ಟಲು ಪ್ರಾರಂಭವಾಯಿತು. ಎಲ್ಲರೂ ಮನೆಯ ಗೋಡೆಗಳನ್ನು ಇಟ್ಟಿಗೆ, ಗಾರೆ, ಸಿಮೆಂಟ್ಗಳಿಂದ ಕಟ್ಟಿದರೆ ಈ ಶ್ರೀಮಂತನು ಮರದ ಗೋಡೆಗಳಿಂದ ನಿರ್ಮಿಸಿರ್ತಾನೆ. ಬಹಳ ದೊಡ್ಡದಾದ, ಸುಂದರವಾದ ಮತ್ತು ವಿಶೇಷವಾದ ಬಂಗಲೆಯೊಂದು ನಿರ್ಮಾಣವಾಯಿತು. ಆ ಊರಿನಲ್ಲಿಯೇ ಬಹಳ ವಿಶೇಷವಾದ ಬಂಗಲೆ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆಯಿತು. ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿ ಹೋಗ್ತಾಯಿದ್ರು. ಆ ಶ್ರೀಮಂತನಿಗೆ ತುಂಬ ಸಂತೋಷವಾಗ್ತಾಯಿತ್ತು. ಹೀಗಿರುವಾಗ ಸಣ್ಣದಾದ ಗೆದ್ದಲು ಹುಳವೊಂದು ಶ್ರೀಮಂತನ ಬಳಿಗೆ ಬಂದು, ನಾನು ನಿಮ್ಮ ಮನೆಯಲ್ಲಿರಲು ಅವಕಾಶ ಕೊಡು ಅಂತ ಕೇಳುತ್ತೆ. ಆಗ ಶ್ರೀಮಂತ ಬೇಡ ಅಂತ ಹೇಳ್ತಾನೆ. ಆದರೆ ಗೆದ್ದಲು ಹುಳ ಹೇಳುತ್ತೆ, ನೀನು ಬಹಳ ದೊಡ್ಡದಾದ ಮನೆಯನ್ನು ಕಟ್ಟಿರುವೆ, ನಾನು ಇರುವುದು ಒಬ್ಬನೇ, ನನಗೆ ಯಾರೂ ಇಲ್ಲ ಅಂತ ಹೇಳುತ್ತೆ. ನಾನು ನಿನಗೆ ಯಾವ ತೊಂದರೆಯನ್ನೂ ಕೊಡೋದಿಲ್ಲ, ಇಲ್ಲೇ ಯಾವುದಾದರೂ ಮೂಲೆಯಲ್ಲಿರ್ತೀನಿ ಅಂತ ಹೇಳುತ್ತೆ. ಶ್ರೀಮಂತನು ಸರಿ ಹಾಗೆ ಆಗಲಿ ಅಂತ ಒಪ್ಕೊಳ್ತಾನೆ. ಸುಮಾರು 1 ವರ್ಷ ಕಳೆಯುತ್ತೆ. ಆಗಾಗ ಅವನ ಕಣ್ಣಿಗೆ ಹುಳ ಕಾಣಿಸ್ತಾ ಇರುತ್ತೆ. ಹೀಗೆ ಮತ್ತೊಂದು ವರ್ಷ ಕಳೆಯಿತು. ಬಳಿಕ ಆ ಹುಳ ಅವನ ಕಣ್ಣಿಗೆ ಕಾಣಿಸಲಿಲ್ಲ. ಏನಾಯಿತು, ಇತ್ತೀಚೆಗೆ ಅದು ಕಾಣಲಿಲ್ವಲ್ಲ ಅಂದ್ಕೊಳ್ತಾ ಆ ಹುಳ ಇರ್ತಾ ಇದ್ದಿದ್ದ ಕಡೆಗೆ ಹೋಗ್ತಾನೆ. ಹತ್ತಿರವಾಗಿ ಹೋದಾಗ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರವೊಂದು ಗೋಚರಿಸುತ್ತೆ. ಗೋಡೆಯನ್ನು ಮೆಲ್ಲಗೆ ಕೈಯಿಂದ ತಟ್ತಾನೆ. ಕೂಡಲೇ ಗೋಡೆಯು ಚೂರು ಚೂರಾಗಿ ಅದರೊಳಗಿಂದ ಸಾವಿರಾರು ಲಕ್ಷಾಂತರ ಹುಳಗಳು ಹೊರಗೆ ಬಂದವು. ಒಂದು ಸಣ್ಣ ಹುಳವೆಂದು ಭಾವಿಸಿದ್ದನು ಶ್ರೀಮಂತ. ಅದಕ್ಕೆ ಇರಲು ಅವಕಾಶ ಕೊಟ್ಟನು. ಹೀಗೆ ನಮ್ಮಲ್ಲಿಯೂ ಸಹ ಕಾಮ, ಕ್ರೋಧ, ಲೋಭ, ಮೋಹಗಳು, ಮದ ಮತ್ಸರಗಳು ಎಂಬ ಅರಿಷಡ್ವರ್ಗಗಳಲ್ಲಿ ಒಂದಾದ ಕಾಮವು ಸೇರಿಕೊಳ್ಳುತ್ತೆ. ಅದು ತೀರದೇ ಇದ್ದಾಗ ಕ್ರೋಧ ಉಂಟಾಗುತ್ತದೆ. ಈ ರೀತಿಯಾಗಿ ಒಂದರ ಬಳಿಕ ಮತ್ತೊಂದು ಸೇರಿಕೊಂಡು ನಮ್ಮನ್ನು ಸರ್ವನಾಶಗೊಳಿಸುತ್ತೆ. ಯಾಕೆ ಅಂತಂದರೆ ಇವು ಒಳಗಿನ ಶತ್ರುಗಳು. ಹೊರಗಿನ ಶತ್ರುಗಳನ್ನು ಸೋಲಿಸುವುದು ಸುಲಭ. ಆದ್ದರಿಂದ ಇದು ಚಿಕ್ಕದು, ಇದು ದೊಡ್ಡದು ಎನ್ನದೇ ಎಲ್ಲ ರೀತಿಯಲ್ಲಿಯೂ ಜಾಗರೂಕರಾಗಿರಬೇಕು. ಅದರಲ್ಲಿಯೂ ನಾಶ ಮಾಡುವಂತಹ ಗುಣಗಳಿಂದ ಕೂಡಿದವರನ್ನು ಹತ್ತಿರವೇ ಸೇರಿಸಬಾರದು. ಈ ಕಥೆಯಿಂದ ನಾವು ದುಷ್ಟರು ಎಂದು ತಿಳಿದರೆ ಅವರನ್ನು ಹತ್ತಿರ ಸೇರಿಸಬಾರದು ಅಂತ ಗೊತ್ತಾಗುತ್ತೆ.